ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ದೇವನಹಳ್ಳಿ ಸರ್ಕಾರಿ ತಾಯಿ ಮಗು ಆಸ್ಪತ್ರೆಯಲ್ಲಿ ಹೆರಿಗೆಗೆ ವೈದ್ಯರೇ ಲಂಚ ಕೇಳಿದ್ದಾರೆ. 10,000 ಕೊಡಿ ಎಂದಿದ್ದ ಡಾಕ್ಟರ್ ರಾಮಚಂದ್ರ ಹಣ ಕೊಡದಿದ್ರೆ ತಾಯಿ ಮಗುವನ್ನ ಡಿಸ್ಚಾರ್ಜ್ ಮಾಡೋದಾಗಿ ಹೇಳಿದ್ದ. ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಂತೆ ವೈದ್ಯ ರಾಮಚಂದ್ರ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಕೈಯಲ್ಲಿ ನವಜಾತ ಶಿಶು ಹಿಡಿದು ಬಾಣಂತಿ ಮತ್ತು ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೆನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನೆನ್ನೆ ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್, ನಮ್ಮ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ಟರೆ, ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು. ಬೆಂಗಳೂರು ಉತ್ತರ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮನೆಗಳವು, ದರೋಡೆ, ಸುಲಿಗೆ, ಸರಗಳವು, ವಾಹನ ಕಳವು ಪ್ರಕರಣ ಸೇರಿ 70 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. 92 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರ್ಟಿ ನಗರ, ಮಲ್ಲೇಶ್ವರಂ, ಸಂಜಯ್ ನಗರ, ಹೆಬ್ಬಾಳ, ಯಶವಂತಪುರ ಸ್ಟೇಷನ್ ವ್ಯಾಪ್ತಿಯಲ್ಲಿ 4,91,00,000 ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬೆಂಗಳೂರಿನ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ನಲ್ಲಿ 6E6423 ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇದೆ, ಹೋಗಬೇಡಿ ಎಂದು ಕಿಡಿಗೇಡಿ ಫ್ಲೈಟ್ನ ಟಾಯ್ಲೆಟ್ನಲ್ಲಿ ಪತ್ರ ಬರೆದಿಟ್ಟಿದ್ದ. ಟೇಕ್ ಆಫ್ಗೆ ಸಿದ್ಧತೆ ಆಗ್ತಿದ್ದಾಗ ಬೆದರಿಕೆ ಪತ್ರ ಪತ್ತೆಯಾಗಿತ್ತು. ಬಳಿಕ ಪ್ರಯಾಣಿಕರನ್ನ ಕೆಳಗಿಳಿಸಿ ಭದ್ರತಾ ಸಿಬ್ಬಂದಿ ಪರಿಶೀಲಿಸಿದ್ರು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಎಲ್ಲಾ ಕಡೆ ನಡೀತಿದೆ. ಆದರೆ ಶಿವಾಜಿನಗರದಲ್ಲಿ ಮಾತ್ರ ಇಲ್ಲ. ಯಾಕಂದ್ರೆ ಇಲ್ಲಿ ಫುಟ್ಪಾತ್ ಮೇಲೆಯೇ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ವಾಹನಗಳ ನಡುವೆಯೇ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಜಿಬಿಎ ವತಿಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಶಿವಾಜಿನಗರಕ್ಕೆ ಯಾವುದೇ ರೀತಿಯಾದಂತಹ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರಾ ಇಲ್ಲ ಅನ್ನೋ ಪ್ರಶ್ನೆಗಳು ಇಲ್ಲಿ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ಸಂಚಾರಿ ಮಾರ್ಗದಲ್ಲಿ ಫುಟ್ಪಾತ್ನಲ್ಲಿ ಜನರಿಗೆ ಹೋಗೋದಕ್ಕೆ ಆಗ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಾರೆ. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ಅದೇ ಸ್ಥಳದಲ್ಲಿದ್ದೀನಿ. ಅಂದರೆ ಶಿವಾಜಿನಗರದ ಫುಟ್ಪಾತ್ನಲ್ಲಿ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಅಂಗಡಿಗಳನ್ನು ಇಲ್ಲಿ ಹಾಕಿದ್ದಾರೆ. ಸೊ ಅಂಗಡಿಗಳನ್ನು ಹಾಕಿಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ತೆರವು ಕಾರ್ಯಾಚರಣೆ ನಡೆದಿದೆ ಅನ್ನೋದು ಕೂಡ ಒಂದು ಡೌಟ್ ಬರ್ತಾ ಇದೆ. ಯಾಕಂತಂದರೆ ಮೊನ್ನೆ ಕಳೆದ ಬಾರಿ ಏನೋ ಒಂದು ವಾರಗಳ ಹಿಂದೆ ಇಲ್ಲಿ ಜಿಬಿಎ ಅಧಿಕಾರಿಗಳು ಬಂದು ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಿದರು. ಆದರೆ ಮತ್ತೆ ಜಿಬಿಎ ಅಧಿಕಾರಿಗಳು ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಅಂಗಡಿಗಳನ್ನು ಇಲ್ಲಿ ವಾಪಸ್ ಹಾಕ್ಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗಲ್ಫ್ ಯುದ್ಧದ ಬೆನ್ನಲ್ಲೇ ಪ್ರಧಾನಿ ಮೋದಿ 1 ವರ್ಷ ಚಿನ್ನ ಖರೀದಿಸದಂತೆ ಮನವಿ ಮಾಡಿದ್ರು. ಇದರಿಂದ ಬೆಂಗಳೂರಿನಲ್ಲಿ ಬಂಗಾರ ಖರೀದಿಸೋರ ಸಂಖ್ಯೆ ಇಳಿಕೆಯಾಗಿದೆ ಅಂತ ರಾಜ್ಯ ಜ್ಯುವೆಲರ್ಸ್ ಅಸೋಸಿಯೇಷನ್ ಹೇಳಿದೆ. ಮೇ 10ರಂದು ಮೋದಿ ಕರೆ ಕೊಟ್ಟ ಬಳಿಕ ಚಿನ್ನ ಖರೀದಿಯಲ್ಲಿ 40% ರಿಂದ 50% ಕಡಿಮೆ ಆಗಿದ್ಯಂತೆ.